ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅನ್ನೋ ಒಂದು ಹೊಸ ಫೀಚರ್ನ ಬಿಟ್ಟಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಿಕ್ಟಾಕಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ರಿ. ಸೊ ಅದೇ ಥರ ಇನ್ನು ಮುಂದೆ ನೀವು ಇನ್ಸ್ಟಾಗ್ರಾಮಲ್ಲೇ ನೀವು ಮಾಡ್ಬೋದು. ಓಕೆ, ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಿ ಫೇಮಸ್ ಆಗೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಅದರ ಜೊತೆಗೆ ನೀವು ಹಣನೂ ಕೂಡ ಸಂಪಾದಿಸ್ಬೋದು. ಹೇಗೆ ಹಣನ ಸಂಪಾದಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ಸ್ ಫೀಚರ್ ಬಂದ ಮೇಲೆ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ಫೀಚರ್ನ ಉಪಯೋಗಿಸ್ಕೊಂಡು ಹೆಂಗೆ ಡಬ್ ಸ್ಮ್ಯಾಶ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವಿಡಿಯೋದಲ್ಲಿ ನೋಡಿ. ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಆ ಒಂದು ವಿಡಿಯೋನ ತೋರಿಸ್ತೀನಿ, ನೋಡೋರಂತೆ. ಓಕೆ, ಇವಾಗ ರೀಲ್ಸ್ ಮಾಡೋದ್ರಿಂದ ನಮ್ಗೆ ಹೆಂಗೆ ದುಡ್ಡು ಬರುತ್ತೆ, ಓಕೆ ಯಾವ ಥರ ದುಡ್ಡು ಮಾಡ್ಬೋದು ಇದರಲ್ಲಿ ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬೆನಿಫಿಟ್ ಮೇಯ್ನಾಗಿ ಏನಂತಂದರೆ ಟಿಕ್ಟಾಕ್ ಒಂದು ವೇದಿಕೆ ಆಗಿತ್ತು. ಓಕೆ, ಅದರಲ್ಲಿ ನಿಮಗೆ ಡಬ್ ಸ್ಮ್ಯಾಶ್ ಮಾತ್ರ ಸಿಗುವಂಥ ಒಂದು ವೇದಿಕೆ ಆಗಿತ್ತು. ಆಯಿತಾ? ಸೊ ಅವರು ಬಂದರು, ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ರು, ಒಳ್ಳೆಯ ಒಂದು ಮಾರ್ಕೆಟಿಂಗ್ ಸಿಕ್ತು. ಸೊ ಒಳ್ಳೆ ಚೆನ್ನಾಗಿ ವೈರಲ್ಲು ಕೂಡ ಆಯಿತು ಆ ಒಂದು ಅಪ್ಲಿಕೇಶನ್. ಎಲ್ಲ ವೀಡಿಯೋ ಕ್ರಿಯೇಟರ್ಸ್ ಎಲ್ಲ ಅದಕ್ಕೆ ಬಂದುಬಿಟ್ರು ಟಿಕ್ಟಾಕ್ಗೆ. ಓಕೆ, ಈಗ ಟಿಕ್ಟಾಕ್ ಬ್ಯಾನ್ ಆಗೋಗಿದೆ. ಈಗ ಇನ್ಸ್ಟಾಗ್ರಾಮ್ ಇದೆ. ಓಕೆ, ಇನ್ಸ್ಟಾಗ್ರಾಮ್ ನೀವು ಒಂದು ಮೈಂಡಲ್ಲಿ ಇಟ್ಕೋಬೇಕು. ಇನ್ಸ್ಟಾಗ್ರಾಮ್ ಆವಾಗಲೇ ಬಂದಿದೆ, ತುಂಬ ವರ್ಷಗಳಿಂದನೇ ಬಂದಿದೆ. ಜೊತೆಗೆ ಇದರಲ್ಲಿ ಆಲ್ರೆಡಿ ತುಂಬ ಜನ ಕ್ರಿಯೇಟರ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರೆ. ಓಕೆ, ಫೋಟೋಸ್ ಹಾಕೋರು ಆ್ಯಕ್ಟಿವ್ ಆಗಿದ್ದಾರೆ. ಓಕೆ, ಸ್ಟೇಟಸ್ ಹಾಕೋರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು, ಈಗ ಯೂಟ್ಯೂಬರ್ಸ್ ಆಗ್ಬೋದು. ಓಕೆ, ಇವರೆಲ್ಲ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇವರೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾರೆ. ಓಕೆ, ತುಂಬ ವರ್ಷಗಳಿಂದನೇ ಕೂಡ ಇದೆಲ್ಲ ನಡೀತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಆಡಿಯನ್ಸ್ಗಳಿದ್ದಾರೆ. ಇವಾಗ ಆ ಒಂದು ಆಡಿಯನ್ಸ್ಗಳ ಮಧ್ಯೆ ಇನ್ನೊಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಓಕೆ, ಈಗ ಏನಾಗುತ್ತೆ ಹೇಳಿ, ಆಲ್ರೆಡಿ ಅದಕ್ಕೆ ಬೆಲೆ ಇದೆ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಹೊಸ ಫೀಚರ್ ಬಂದಾಗ ಎಲ್ಲರೂ ಕೂಡ ಯೂಸ್ ಮಾಡ್ತಾರಲ್ವ. ಸೊ ಅವಾಗ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ವ. ಆದರೆ ಟಿಕ್ಟಾಕಲ್ಲಿ ಹಂಗಲ್ಲ. ಟಿಕ್ಟಾಕ್ ಹೊಸ ಅಪ್ಲಿಕೇಶನ್ ಬಂದಾಗ ಸೊ ಎಲ್ಲರೂ ಹೊಸದಾಗಿ ಆಡಿಯನ್ಸ್ಗಳು ಬಂದು ಸೇರಿಕೊಂಡ್ರು. ಬಟ್ ಇದು ಆಲ್ರೆಡಿ ಆಡಿಯನ್ಸ್ಗಳಿದೆ. ಓಕೆ, ಇದರಲ್ಲಿ ನಿಮಗೆ ತುಂಬ ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ. ಮುಂದಕ್ಕೆ ಏನೇನು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ IGTV ಕೂಡ ಬಂತು. ಅದರಲ್ಲೂ ಕೂಡ ಇನ್ನೇನು ಮಾನಿಟೈಸೇಷನ್ ಟ್ಯಾಬ್ ಬರುತ್ತೆ, ಅದರಲ್ಲೂ ಕೂಡ ನೀವು ದುಡ್ಡನ್ನ ಮಾಡ್ಬೋದು. ಅದು ಹೆಂಗೆ ಮಾಡೋದು ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ಇವಾಗ ರೀಲ್ಸ್ ಬಗ್ಗೆ ಹೋಗೋಣ. ಓಕೆ, ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಇನ್ಸ್ಟಾಗ್ರಾಮ್ನ ನಾನು ಓಪನ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರೊಫೈಲ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಳಗೇ ಒಂದು IGTV ಪಕ್ಕನೇ ರೀಲ್ಸ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದು ಬೆನಿಫಿಟ್. ನಿಮಗೆ ಏನು ಬೆನಿಫಿಟ್ ಅಂತ ಹೇಳ್ತೀನಿ. ಸೊ ಏನಾಗಿದೆ ಅಂತಂದರೆ ನೀವು ಫೋಟೋಸ್ ಹಾಕ್ತಿರಲ್ಲ, ಫೋಟೋಸು ಸ್ಟೇಟಸ್ ಎಲ್ಲ, ಅದ್ರ ಪಕ್ಕ ಒಂದು IGTV ಇದೆ. IGTV ಪಕ್ಕ ರೀಲ್ಸ್ ಕೊಟ್ಟಿದ್ದಾರೆ. ಓಕೆ, ಇನ್ನು ನೀವು ಸರ್ಚ್ ಬಟನ್ ನೀವು ಹೋದರೆ ಇಲ್ಲಿ ನಿಮಗೆ ರೀಲ್ಸ್ ಅಂತಲೇ ಒಂದು ದೊಡ್ಡದಾಗಿ ಒಂದು ಇಂಟರ್ಫೇಸ್ ಬಂದ್ಬಿಡುತ್ತೆ. ನೀವು ನೋಡ್ಬೋದು. ಓಕೆ, ಫಸ್ಟ್ ಎಲ್ಲ ನಿಮಗೆ ಅಲ್ಲೆಲ್ಲ ಫೋಟೋಸ್ಗಳು ಬರ್ತಿತ್ತು. ಇವಾಗ ರೀಲ್ಸ್ ಅಂತಲೇ ಒಂದು ಹೊಸ ಫೀಚರ್ನ ಅಲ್ಲಿ ತೋರಿಸ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಆಯಿತಾ? ಸೊ ನಿಮ್ಮ ಒಂದು ಕ್ಲಿಕ್ ಆಗ್ಬೋದು, ನಿಮ್ಮ ಒಂದು ವೀಡಿಯೋಸ್ಗಳು ಕ್ಲಿಕ್ ಆಗ್ಬೋದು. ಇವಾಗ ನೋಡಿ, ಯಾವ KGF ವೀಡಿಯೋ ಬಂದಿದೆ. ಓಕೆ, ಸೊ ನಿಮ್ಮ ವೀಡಿಯೋಸ್ಗಳು ನೀವು ರೀಲ್ಸಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ವೀಡಿಯೋಸ್ಗಳು ಈ ಥರ ಪ್ರಮೋಷನ್ ಮಾಡ್ಕೋಬೋದಾ ಫ್ರೀಯಾಗಿ. ಆಯಿತಾ? ಸೊ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ನೀವು ರೀಲ್ಸಲ್ಲಿ ವೀಡಿಯೋಸ್ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡಬೇಕು. ಓಕೆ, ಇಲ್ಲಿ ಆಲ್ರೆಡಿ ಡಿಮ್ಯಾಂಡ್ ಇದೆ. ಟಿಕ್ಟಾಕಲ್ಲಿ ಯಾವಾಗ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಯಿತು ಆವಾಗ ಅಡ್ವರ್ಟೈಸ್ಮೆಂಟ್ ಕೊಡೋರು ಬರೋದಕ್ಕೆ ಶುರು ಮಾಡಿದ್ರು. ಓಕೆ, ನೀವು ನೋಡಿದ್ರೆ ರೀಸೆಂಟಾಗಿ ಟಿಕ್ಟಾಕಲ್ಲಿ ವೀಡಿಯೋಸ್ ಮಾಡೋರಿಗೆಲ್ಲ ಮಧ್ಯದಲ್ಲಿ ನಾವು ವೀಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿತ್ತು. ಯಾಕೆ ಅಂತಾರೆ ಅಲ್ಲಿ ಆಡಿಯನ್ಸ್ಗಳು ಜಾಸ್ತಿ ಆಗಿಬಿಟ್ರು ಟಿಕ್ಟಾಕಲ್ಲಿ ಬರ್ತಾ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ಕೇಳಲೇಬೇಡಿ ನೀವು. ನಿಮಗೆ ಫಾಲೋವರ್ಸ್ ಇತ್ತು ಅಂತಂದರೆ ಪಕ್ಕ ಸ್ಪಾನ್ಸರ್ಶಿಪ್ ಹೆಂಗೆ ಬರ್ತಾರೆ ಅಂತ ನೋಡಿ ನೀವು ಒಂದ್ಸಲ. ಓಕೆ, ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು. ಈಗ ನೀವು ನೋಡ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ, ನಾನು ತುಂಬ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಬೇಕಾದರೆ. ಕೆಲವರು ಮೇಕಪ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ಮಾಡಿರ್ತಾರೆ ನೋಡಿ. ಓಕೆ, ಒಂದು ಫೋಟೋಸ್ ಹಾಕಿರ್ತಾರೆ, ಫೋಟೋ ಶೂಟ್ ಮಾಡಿರ್ತಾರೆ, ಅದರಲ್ಲೆಲ್ಲ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ಇವರು ಒಂದು ಮೇಕಪ್ ಇದರಿಂದ ನಾವು ಮಾಡೋದು, ಆಮೇಲೆ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದು ಅಂತೆಲ್ಲ. ಅದೆಲ್ಲ ಏನು ಅಂದ್ಕೊಂಡಿದ್ದಾರೆ, ಎಲ್ಲ ಸ್ಪಾನ್ಸರ್ಶಿಪ್ಪು. ಓಕೆ, ಎಲ್ಲ ಸ್ಪಾನ್ಸರ್ ಮಾಡಿರ್ತಾರೆ. ಸೊ ಅವ್ರಿಗೆ ಪ್ರಮೋಷನ್ನು ಕೂಡ ಆಗುತ್ತೆ. ಆ ಒಂದು ಪ್ರಾಡಕ್ಟ್ಸ್ಗಳು ಯಾರು ಇದು ಮಾಡ್ತಾರೆ ಅವ್ರಿಗೆ ಪ್ರಮೋಷನ್ ಕೂಡ ಆಗುತ್ತೆ. ಜೊತೆಗೆ ಇವ್ರಿಗೂ ಕೂಡ ಬೆಲೆ ಬರುತ್ತೆ. ಸೊ ಆದ್ದರಿಂದ ಇನ್ಸ್ಟಾಗ್ರಾಮಲ್ಲಿ ಸ್ಪಾನ್ಸರ್ಶಿಪ್ಪಲ್ಲಿ ಹಣನ ಸಂಪಾದಿಸೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಕೂಡ ಆ್ಯಕ್ಟಿವ್ ಆಗಿ. ಇನ್ನೇನು ಸದ್ಯದಲ್ಲೇ ರೀಲ್ಸಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ನನ್ನ ಮಾತು ಕೇಳಿ ನಿಜವಾಗ್ಲೂ ಬರೋದಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರಿ. ಈಗ ನೋಡಿ, ನಾನು ನೆನ್ನೆ ಹಾಕಿದ ವಿಡಿಯೋ ಆಲ್ರೆಡಿ 1,500 ಹೋಗಿದೆ ವ್ಯೂಸು.
ಓಕೆ, ನೀವು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಾ ಅಷ್ಟು ಬೇಗ ನೀವು ಕ್ಲಿಕ್ ಆಗ್ತೀರಾ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಗ್ಬೋದು. ಸೊ ಫಸ್ಟು ಬೇಗ ಒಂದು ಕಾಲು ಹೆಜ್ಜೆ ಇಟ್ಬಿಟ್ಟು ಶುರು ಮಾಡ್ಕೊಳ್ಳಿ ಎಲ್ಲನೂ. ಈಗ ನೋಡಿ, ನಾನು 1,500 ಆಗಿದೆ, 293 ಜನ ಲೈಕ್ ಮಾಡಿದ್ದಾರೆ. ಓಕೆ, ನೀವು ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ, ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಮುಂದೊಂದು ದಿನ ಇದರಲ್ಲೂ ಕೂಡ ನೀವು ದುಡ್ಡನ್ನು ಸಂಪಾದಿಸ್ಬೋದು. ಓಕೆ, ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕೂಡ ನನ್ನ ಫಾಲೋ ಮಾಡ್ಬೋದು. ಇನ್ನೇನು 3,000 ಫಾಲೋವರ್ಸ್ ಆಗ್ತಾಯಿದ್ದಾರೆ. ಓಕೆ, ಸೊ ಈ ಥರ ನೀವು ಇನ್ನೇನು ಸದ್ಯದಲ್ಲೇ ರೀಲಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.